ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ. ನಮ್ಮ ಸುಟ್ಟಟ್ಟಿ ಗ್ರಾಮದಲ್ಲಿ ಇನ್ನೂ ಸಂತೋಷದ ಮೂರನೇ ವಿಷಯ ತಮಗೆ ಹೇಳಪಡಿಸೋದು ಏನಂದರೆ, ನಮ್ಮ ಈ ಸುಟ್ಟಟ್ಟಿ ಗ್ರಾಮದಲ್ಲಿ ಹ್ಯಾಟ್ರಿಕ್ ಸಾಧಿಸಂಥ ಶ್ರೀ ಬಸವರಾಜ್ ಕಿಡ್ವೀರವರು ಈ ನಮ್ಮ GP ಕಂಪ್ನಿಯ ಸಾವಯವ ರಸಗೊಬ್ಬರವನ್ನು ಕೊಟ್ಟು ಈ ಭಾಗದ ರೈತರಿಗೆ ಬಹಳ ಉಪಕಾರವಾಗಿ ಮಾಡಿದ್ದಾರೆ. ಅದರಂತೆ ರೈತರು ಸಹ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಇದ್ದಾರೆ. ಸದರಿ ನಾವು ಕೊಟ್ಟಂಥ ಕಬ್ಬಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ಸ್ವತಃ ರೈತರ ಬಾಯಲ್ಲಿ ಕೇಳಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ರೈತರು ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಮಾರುತಿ ಬೀರಪ್ಪ ಹಳಿಂಗಳಿ, ಸಾಕಿನ ಸುಟ್ಟಟ್ಟಿ ರೀ. ಹಾಂ, ಈಗ ರೀ ಫಸ್ಟಕ್ಕೆ ನಾವು ನಮ್ಮ ಗಿಡ್ವೀರ್ ಸರ್ ಅವರು ಬಂದಾಗ ಯಾವ ರೀತಿ ಕಬ್ಬಿತ್ತು ಮತ್ತು ಯಾವ ರೀತಿ ಮಾಡಿದ್ರಿ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಇದು ಫಸ್ಟ್ ಇದು ಕಬ್ರಿ ಸರ. ಯಾವ್ದ್ರಿ? ಇದು ರೀ ಪೈಲ ಇತ್ತು. ಹಾಂ, ಫಸ್ಟ್ ಮರಿನ ಇಲ್ಲಾಗಿದ್ದು ರೀ. ಹಾಂ, ಮರಿ ಇಲ್ಲಾಗನ ಬಸವರಾಜ್ ಅವರು ಹೇಳೋಣ ನಾವು ಮಾಡಿದ್ವಿ ರೀ. ಮಾಡಿದ ಬಳಿಕ ಇದು ಒಂದು 3 ತಿಂಗಳು ಆಯ್ತಂದ್ರೆ. 3 ತಿಂಗಳು 4 ತಿಂಗಳು ಆಯ್ತು. 3 ತಿಂಗಳು ಆಯ್ತು. 3 ತಿಂಗಳು ಆಯ್ತು. ಹಾಂ, 3 ತಿಂಗಳದಾಗ ಇಷ್ಟ ಇದು ಈ ಪರಿ ಡೆವಲಪ್ಮೆಂಟ್ ಆಗೈತಿ ಮರಿ. ಹಾಂ, ಒಂದು ಗೇನ್ ಮ್ಯಾಗ ಹೋಗೈತಿ. ಹಾಂ, ಯಾವ್ಯಾವ ಕೊಟ್ಟಿದ್ರಿ ಇವ್ರಿಗೆ ಸರ? ಇವ್ರಿಗೆ ಭೂಮಿದನ್ರಿ. ಹಾಂ ಸರ್, ಯಾವ್ಯಾವ ಕೊಟ್ಟಿದ್ರಿ ಇವ್ರಿಗೆ ನಾವು ಕೊಟ್ಟಂಥ ಪ್ರಾಡಕ್ಟ್ ನಮ್ಮ GP ಕಂಪ್ನಿಯಿಂದ ಭೂಮಿದನ್ನ 9 kg, ಮುಂದೆ ಗ್ರೋಪ್ಲಸ್, ಆನಂತರ ನೈಟ್ರೋಬ್ಲೂಮ್ ಗಣಿಕೆಯನ್ನು ಹಿಗ್ಗಾಕ ಮತ್ತು ಗಣಿಕೆ ಮಟ್ಟೆ ಮಾಡಾಕ, ಇಷ್ಟು ಪ್ರಾಡಕ್ಟನ್ನು ನಾವು ಇವರಿಗೆ ಕೊಟ್ಟಿದ್ದೇವೆ. ಅಷ್ಟು ಪ್ರಾಡಕ್ಟನ್ನು ಅವ್ರಿಗೆ ಯೂಸ್ ಮಾಡಿದ್ದಾರೆ. ಎಷ್ಟು ತಿಂಗಳು ಆದ್ಮೇಲೆ ಯೂಸ್ ಮಾಡ್ಯಾರ ನೀವು? ನಮ್ಮದು ನೀವು ಕಬ್ಬು ಹಚ್ಚಿ ಎಷ್ಟನೇ ತಿಂಗಳಿಗೆ ಮಾಡಿರಿ? 4 ತಿಂಗಳು ಕಬ್ಬು ಹಚ್ಚಿ 4ನೇ ತಿಂಗಳಿಗೆ ಮಾಡಿದ್ರಿ. ಈಗ ಆಲ್ರೆಡಿ 2 ತಿಂಗಳ ಕಬ್ಬು ಐತ್ರಿ. 8 ತಿಂಗಳು ಈ ಬರೀ 4 ತಿಂಗಳಾಗ ನಿಮಗೆ ಡಿಫ್ರೆನ್ಸ್ ಕಾಣಾಗತ್ತೈತಿ. ಈಗ ನೀವು ಉಳ್ಕಿದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದ್ರೆ, ಇದು ನಾವು ಕೆಮಿಕಲ್ ಮುಕ್ತ ಭಾರತ ಮಾಡ್ಬೇಕಂತ ಮಾಡಿದ್ವಿ. ಕೆಮಿಕಲ್ ಹೋದ್ರೆ ಈ ರೀತಿ ಬಂದೈತಿ ನಿಮ್ಮದು. ಈಗ ನಮ್ಮ ಸಾವಯವ GP ಕಂಪ್ನಿ ಹೋದ್ರೆ ಈ ರೀತಿ ಬಂದೈತಿ. ನೀವು ಬಾಕಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದ್ರೆ, ನಮ್ಮ ಸಾವಯವ ಬಳಸರಿ, GP ಕಂಪ್ನಿ ಬಳಸರಿ ಅಂತ ಹೇಳ್ತಾರೆ. ಇದನ್ನ ನಾವು ಈಗ ಬಳಸಿವ್ರಿ ನಿಮ್ಮದ್ರಿ. ಈಗ ನಮ್ಮದು ರಿಸಲ್ಟ್ ಬಂದೈತ್ರಿ. ಇನ್ನು ಎಲ್ಲಾರು ಇದ ಟೈಪ್ ಮಾಡ್ಕೊತ ಹೋದ್ರಿ ಅಂದ್ರೆ ಭೂಮಿನೂ ಚಲೋ ಉಳಿತೈತ್ರಿ, ಮತ್ತ ಖರ್ಚು ಕಮ್ಮಿ ಆಕತ್ರಿ, ಕಬ್ಬು ಇಳುವರಿ ಬೀಳ್ತೈತಿ. ಆ ರೀತಿ ಎಲ್ಲ ಹೇಳಕ್ಕೆ ಇಷ್ಟಪಡ್ತಾರೆ. ಸದರಿ ಆದಂಥ ನಮ್ಮ ಕೆಮಿಕಲ್ ಮುಕ್ತ ಭಾರತ ಮಾಡಲು ಸದರಿ ಎಲ್ಲ ರೈತರು ಕೈಗೂಡಿಸಾಕತ್ತಾರೆ. ತಾವು ಎಲ್ಲ ಕೈಗೂಡಿಸಿ ನಮ್ಮ ಸಾವಯವ ಬಳಸಿ ದೇಶ ಉಳಿಸ್ರಿ ಅಂತೇಳಿ ನಮ್ದು ಇದೊಂದು ಸಂದೇಶ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.